8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮಾತಾಡ್ತಾಯಿದ್ದೀವಿ. ವಾರ ಪರಿಹಾರ ಆರ್ಯ ಟಾಕು. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ, ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ ಆಗಿರಿ. ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಇಲ್ಲಿ ಈ 8ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು. ಯಾಕಂದರೆ 5ನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದಾರೆ. ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ. ಈ ಒಂದು 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ತುಂಬ ನಷ್ಟಗಳು ಅನುಭವಿಸೋಂಥ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆಯೋದು ಮಕರ ರಾಶಿ. ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಡೈವರ್ಸು, ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್, ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಿಗಿದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯಲ್ಲಿ ರಾಹು ಕರೆದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ. ಈ ಗ್ರಹಗಳು ಕೇತು ಗ್ರಹ ಸಿಂಹ ರಾಶಿಯಲ್ಲಿದ್ದಾನೆ, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಗುರು ಮಿಥುನದಲ್ಲಿದ್ದಾನೆ, ಏನೆಲ್ಲ ಲಾಭವನ್ನು ಕೊಡ್ತಾನೆ. ಎಂದಿನಂತೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹ ವಾಸ ಮಾಡ್ತಾಯಿದ್ದಾರೆ. ಭಾಳ ಮಿರಾಕಲ್. 8ರಿಂದ 14ನೇ ತಾರೀಕುವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ವೃಷಭ ರಾಶಿಗೆ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಆದರೆ ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪತ್ತಿನಲ್ಲಿ ಸಿಗಾಕಿರ್ತೀರ ಅಂತ ಹೇಳುತ್ತೆ. ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ. ತುಂಬ ಜಾಗೃತಗಿರಿ. ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಒಂದು ತುಲಾರಾಶಿಯವರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಕುಜನೂ ಕೂಡ ಸುಖಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು, ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬದಲಾವಣೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದ್ರಿಂದ ನೀವು ವೃಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ. ಈ ಒಂದು ಟೈಮಲ್ಲಿ ತುಂಬ ಈ ಒಂದು ತಿಂಗಳು ಹೋಗ್ತಾ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ. ತುಂಬ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು, ಹೆಂಗೆ ಫಾಲೋ ಮಾಡಬೇಕು, ಯಾವ ರೀತಿಲಿ ಬದುಕಬೇಕು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಕನ್ಯಾ ರಾಶಿಯವರಿಗೆ ಕುಜಗ್ರಹ ಒಬ್ಬ ಬದಲಾಗಿದ್ದಾನೆ. ಕುಜಗನು ಕೂಡ 3ನೇ ಮನೆ ಅಧಿಪತಿ, 4ನೇ ಮನೆಗಳಿದ್ದಾನೆ. 4ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ. ಕುಜ ಒಂದು ಭಾಳ ವಿಶೇಷ. ಕುಜನ ದೃಷ್ಟಿ 4, 7, 8ನೇ ಮನೆ ಮೇಲೆ ಬೀಳ್ತಾನೆ. ಅದರಿಂದ ತುಂಬ ಹುಷಾರಾಗಿರಬೇಕು. ಗುರು ದೃಷ್ಟಿ ಕುಜನ ಮೇಲೆ ಬೀಳುತ್ತೆ, ಕುಜನ ದೃಷ್ಟಿ ಗುರು ಮೇಲೆ ಬೀಳುತ್ತೆ. ಶನಿ ದೃಷ್ಟಿ ಕುಜನ ಮೇಲೆ ಬೀಳುತ್ತೆ, ಕುಜನ ದೃಷ್ಟಿ ಶನಿ ಮೇಲೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಆಘಾತಗಳು, ಕೊಲೆಗಳು, ಸಂಕಟಗಳೆಲ್ಲ ಆಗುತ್ತವೆ. ಅದರಿಂದ ತುಂಬ ಜಾಗೃತೆಯಾಗಿರಿ. ಅವರಿಬ್ಬರು ಒಟ್ಟಿಗೆ ನೋಡಿದಾಗ ತುಂಬ ಆಗಿ ಬೀಳೋದು, ಮೂಳೆ ಏಟ್ ಮಾಡ್ಕೊಂಡು ಎಲ್ಲವೂ ಕೂಡ ಕನ್ಯಾ ರಾಶಿಯಲ್ಲಿ ಆಗ್ತವೆ. ಆಗದೇ ಇರೋ ಥರ ಇರಲಿ. ಕೆಲಸವನ್ನು ಕಳ್ಕೊತೀರ, ಕೆಲಸ ಕಳ್ಕೊಂಡಲ್ಲಿರಿ. ಕೆಲಸದಲ್ಲಿ ಏರುಪೇರು, ಕೆಲಸದಲ್ಲಿ ಬಹಿಷ್ಕರಿತೀರ ಅಂತ ಹೇಳ್ತೀವಿ. ಯಾಕಂದರೆ ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದು ತುಂಬ ಆಘಾತನಲ್ಲಿ ಸಿಗಾಕಿಬೇಡಿ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತವೆ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೆಯದು. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ದೊಡ್ಡ ಸಕ್ಸಸ್ಸನ್ನು ಕೊಡಬೇಕು ಅಂತಂದರೆ ನೀವು ಸ್ಟೋನ್ನ ಯೂಸ್ ಮಾಡಿದಷ್ಟು ಪಾಸಿಟಿವ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಲ್ಲ. ಒಂದು ಬಹಳ ವೈಬ್ರೇಷನ್ ಡೈಮಂಡನ್ನು ಅತಿ ಹೆಚ್ಚು ಯೂಸ್ ಮಾಡೋದು, ಇಲ್ಲ ಡೈಮಂಡ್ ಬ್ರಾಸ್ಲೆಟ್ಗೆ ಸಂಬಂಧಪಟ್ಟಂಥ ಸ್ಟೋನ್ನ ಕೊಡ್ತೀವಿ, ಅದನ್ನು ಯೂಸ್ ಮಾಡೋದು. ಇದೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ ಮೇಲೆ ಬೆನಿಫಿಟ್ ಕೊಡ್ತವೆ. ಈ ಒಂದು ಬೆನಿಫಿಟನ್ನು ನೀವು ಅತಿ ಹೆಚ್ಚು ಬಳಸಿ ಬಹಳ ಅದ್ಭುತವಾದಂಥ ಒಂದು ವೈಬ್ರೇಷನ್ ಕೊಡ್ತದೆ. ಇಲ್ಲಿ ಒಂದು ಗ್ರಹಗಳನ್ನ ಆರಾಧಿಸಿದಾಗ, ಗ್ರಹಗಳನ್ನ ಇಷ್ಟಪಟ್ಟಾಗ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಕೊಡ್ತವೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಬಲವನ್ನು ಕೊಡಬೇಕು ಅಂದಾಗ ಕನ್ಯಾ ರಾಶಿಯವರಿಗೆ ನಿಮ್ಮ ದೇವ್ರನ್ನ ಆರಾಧಿಸಿ. ನಿಮ್ಮ ಲೈಫಲ್ಲಿ ಆರಾಧನೆ ಮಾಡುವಂಥ ದೇವರು ಈಗ ನೀವು ಮೊರೆ ಹೋಗಬೇಕಾದ್ರೆ ಶುಕ್ರ ಗ್ರಹನ ಆರಾಧಿಸುವಷ್ಟು ಒಳ್ಳೆಯದು. ಶುಕ್ರಕ್ಕೆ ಸಂಬಂಧಪಟ್ಟಂಥದ್ದು.
ಅದೇ ರೀತಿಲಿ ಜಾಜಿ ಮಲ್ಲಿಗೆಯನ್ನು ದೇವ್ರಿಗೆ ಹಾಕೋದು, ಫೋಟೋಗೆ ಹಾಕೋದು, ನಿಮ್ಮ ತಲೆ ದಿಂಬತ್ರ ಇಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದಾಗುತ್ತದೆ. ಯಾಕಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬಿದ್ದು, ಶನಿ ಮೇಲೆ ಕುಜನ ದೃಷ್ಟಿ ಬಿದ್ದು, ಗುರು 10ನೇ ಮನೆಯಲ್ಲಿ ಕೆಲಸ ಕಳ್ಕಂತಲೇ ಇದ್ದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಕಳ್ಕೋಬೇಡಿ, ತುಂಬ ಬೆನಿಫಿಟನ್ನು ನೀವು ನೋಡ್ತೀರ, ಬೆನಿಫಿಟ್ ಆಗುತ್ತೆ, ಭಯ ಪಡಬೇಡಿ. ಅಂದರೆ ಕೆಲಸದಲ್ಲಿ ಹುಷಾರಾಗಿ ಜೋಪಾನವಾಗಿ ನೋಡಿ. ಫ್ರೆಂಡ್ಸೇ ನಿಮ್ಗೆ ಹಾಕ್ಕೊಟ್ಬಿಡ್ತಾರೆ, ಫ್ರೆಂಡ್ಸೇ ಮೋಸ ಮಾಡ್ತಾರೆ, ಫ್ರೆಂಡ್ಸನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ, ದೊಡ್ಡ ವೈಬ್ರೇಷನ್ ಲಾಭವನ್ನು ಕೊಡುತ್ತದೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆಗದಿರೋ ಥರ ಇದ್ದರೆ ಯಾರು ನಿಮಗೆ ಒಂದು ನೆಗೆಟಿವ್ ಇರ್ತದೆ, ಆ ನೆಗೆಟಿವ್ ಸಂಬಂಧಪಟ್ಟಂಥ ಸ್ಟೋನ್ನ ಕೂಡ ಅದನ್ನು ಯೂಸ್ ಮಾಡಿ ಆ ನೆಗೆಟಿವ್ನ ರಿನ್ಯೂ ಮಾಡುತ್ತೆ. ಒಂದು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ, ನೆಗೆಟಿವ್ನ ರಿನ್ಯೂ ಮಾಡ್ಬೇಕಂದ್ರೆ ನಾವು ಸ್ಟೋನ್ನ ಕೂಡ ಅದನ್ನು ಯೂಸ್ ಮಾಡಿದಾಗ ಪಾಸಿಟಿವ್ ಮೇಲೆ ಪಾಸಿಟಿವ್ ಆಗುತ್ತೆ, ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ, ತುಂಬ ಬೆನಿಫಿಟನ್ನು ಕೊಡುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಈ ವಾರದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು 8 ಅಂದರೆ ಶನಿ, 14 ಅಂದರೆ ಬುಧ. ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು ಯೋಗಗಳು ಹೇಗಿದೆ ಅಂದರೆ, ಕುಜಗ್ರಹ ಚೇಂಜ್ ಆಗಿದ್ದಾನೆ, ಗುರುಗ್ರಹ ಮುಂಚೆಲ್ಲ 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ, ಯಾವೆಲ್ಲ ರಾಶಿಗೆ ಅದು ಒಂದು ದೊಡ್ಡ ಪಾಯಿಂಟ್ಸು. ಅದೇ ರೀತಿಯಲ್ಲಿ ಬಹಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ, ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ, ವೃಶ್ಚಿಕದಲ್ಲಿ ಬುಧ ಶುಕ್ರ ಸೂರ್ಯ ಗ್ರಹ ಇದ್ದಾನೆ. ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ, ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು. ಈ ವಾರ ಹೆದರ್ಬೇಕಾದಂಥ ರಾಶಿ ಒಂದು ವೃಷಭ ರಾಶಿ ಮತ್ತು ಮಕರ ರಾಶಿಯವರು ಹೆದರ್ಬೇಕಾಗುತ್ತೆ. ಮೇಷರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ. ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ, ಬಂಪರ್ ಯೋಗ ಬರುತ್ತದೆ. ಯಾಕಂದರೆ ತುಂಬ ದೊಡ್ಡ ಯೋಗವನ್ನು ಕೊಡೋ ಗ್ರಹಗಳೇ ಅವಾಗಿರ್ತವೆ. ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ಒಂದು ನೆಗೆಟಿವ್ ದೋಷನ್ನು ನಿವೃತ್ತಿ ಮಾಡಬೇಕಾದ್ರೆ ಒಂದು ಗ್ಲಾಸಿಂದ ಒಂದು ಗ್ಲಾಸ್ ಹಿಂಗೆ ಅಳವಡಿಸಿ ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ. ಈ ಥರ ಕನ್ನಡಿ ಇಟ್ಟಿದಾಗ ನಿಮ್ಮ ಮನೆಯನ್ನು ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ. ಇದು ಪಾಸಿಟಿವ್, ಭಾಳ ದೊಡ್ಡ ಸಕ್ಸಸ್, ದೊಡ್ಡ ನೇಮ್, ದೊಡ್ಡ ಕೀರ್ತಿ, ದೊಡ್ಡ ವೈಬ್ರೇಷನ್ ಬರ್ತದೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ. ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಫಲವನ್ನು ಕೊಡ್ತಾನೆ, ಅಂಥ ಯೋಗವನ್ನು ಕೊಡ್ತಾನೆ ಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ. ಈ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ. ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು, ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಬ್ಲೂ, ಲೈಟ್ ಆರೆಂಜ್. ಈ 3 ಬಣ್ಣ ಭಯಂಕರ ಡೇಂಜರು. ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಜಾಸ್ತಿ ಆಗುತ್ತದೆ. ನೀವು ಸಖತ್ ಯೂಸ್ ಮಾಡ್ಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ತಂದು ಕೊಡುತ್ತದೆ. ಗ್ರಹಗಳನ್ನ ಇಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ, ನಿಮ್ಮ ಗ್ರಹಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ. ದ್ವೇಷ ಯಾರಿಗೂ ಬರಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.